ಹಲೋ ಎವ್ರಿವನ್, ವೆಲ್ಕಮ್ ಟು ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್. ಸೊ ಈಗ ಈ ಒಂದು ವಿಡಿಯೋದಲ್ಲಿ ದಿನಾಂಕ 18 ಜನವರಿ 2026ರಂದು ನಡೆಯಲಿರುವ ಸೈನಿಕ ಶಾಲೆಯ 6ನೇ ತರಗತಿಯ ಪ್ರವೇಶ ಪರೀಕ್ಷೆಯ ಹಾಲ್ ಟಿಕೆಟ್ ಅಥವಾ ಅಡ್ಮಿಟ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡುವುದು ಅಂತ ನೋಡೋಣ. ಹಾಗೆ ಈ ಪರೀಕ್ಷೆಯಲ್ಲಿ ಬರುವಂತಹ OMR ಶೀಟ್ನಲ್ಲಿ ನಿಮ್ಮ ಡೀಟೇಲ್ಸನ್ನು ಹೇಗೆ ತುಂಬುವುದು ಅಂದರೆ ನಿಮ್ಮ ರೋಲ್ ನಂಬರ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ಲೆಟ್ ನಂಬರ್ ಆಗಿರ್ಬೋದು, ಹಾಗೆ ಆನ್ಸರ್ಗಳನ್ನ ಹೇಗೆ OMR ಶೀಟ್ನಲ್ಲಿ ಶೇಡ್ ಮಾಡುವುದು ಅಂತ ನೋಡೋಣ. ಓಕೆ, ಯೂಶ್ವಲಿ ನಿಮ್ಮ OMR ಶೀಟ್ನಲ್ಲಿ ಈ ರೋಲ್ ನಂಬರ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ಲೆಟ್ ನಂಬರ್ ಆಗಿರ್ಬೋದು, ಇದನ್ನೆಲ್ಲ ನಿಮ್ಮ ಎಕ್ಸಾಮ್ನಲ್ಲಿ ಯಾರು ಎಕ್ಸಾಮಿನರ್ಸ್ ಬಂದಿರ್ತಾರೆ ನೋಡಿ, ಟೀಚರ್ಸು, ಅವರೇ ತುಂಬ್ತಾರೆ. ಆದರೂ ಅವರು ಕರೆಕ್ಟಾಗಿ ತುಂಬಿದಾರೋ ಇಲ್ವೋ ಅಂತ ನೀವು ಒಂದು ಸಲ ವಿದ್ಯಾರ್ಥಿಗಳಾದವರು ಚೆಕ್ ಮಾಡಬೇಕಲ್ವಾ. ಸೊ ಹಾಗಾಗಿ ನಿಮಗೂ ಸಹ ಈ OMR ಶೀಟನ್ನು ಹೇಗೆ ತುಂಬುವುದು ಅಂತೇಳಿ ಗೊತ್ತಿರಬೇಕಾಗ್ತದೆ. ಸೊ ಹಾಗಾದರೆ ಈ ವಿಡಿಯೋದಲ್ಲಿ ಹೇಗೆ ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಮತ್ತು OMR ಶೀಟನ್ನು ಹೇಗೆ ತುಂಬುವುದು ಅಂತ ನೋಡೋಣ. ಸೊ ಮೊದಲನೇದಾಗಿ ಈ ಅಡ್ಮಿಟ್ ಕಾರ್ಡನ್ನು ಹೇಗೆ ಡೌನ್ಲೋಡ್ ಮಾಡುವುದು ಅಂತ ನೋಡೋದಾದರೆ, ನಿಮ್ಮ ಮೊಬೈಲ್ನಲ್ಲಿರುವಂತಹ ಗೂಗಲ್ ಬ್ರೌಸರ್ ಆಗಿರ್ಬೋದು ಅಥವಾ ಕ್ರೋಮ್ ಬ್ರೌಸರ್ ಆಗಿರ್ಬೋದು, ಅದನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ಮೇಲೆ ಇಲ್ಲಿರುವಂತಹ ಸರ್ಚ್ ಬಾರ್ನಲ್ಲಿ ಸೈನಿಕ್ ಸ್ಕೂಲ್ ಅಡ್ಮಿಟ್ ಕಾರ್ಡ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಮಾಡಿ. ಓಕೆ, ಮೊದಲನೇದಾಗಿ ಇಲ್ಲಿ ಈ ಲಿಂಕ್ ಬರುತ್ತೆ ನೋಡಿ, https://exams.nta.nic.in ಅಂಥೇಳಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ನೀವು ನೋಡ್ಬೋದು ಏನಂತ ಇದೆ ಅಂತಂದರೆ ಕ್ಯಾಂಡಿಡೇಟ್ ಆ್ಯಕ್ಟಿವಿಟಿ ಅಂತ ಇದೆ, ಹೌದಾ. ಅದರ ಕೆಳಗಡೆನೇ ಇದೆ ಅಡ್ಮಿಟ್ ಕಾರ್ಡ್ ಫಾರ್ AISSEE 2026 ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ಮತ್ತೊಮ್ಮೆ ನೀವು ನೋಡ್ಬೋದು ಅಡ್ಮಿಟ್ ಕಾರ್ಡ್ ಫಾರ್ AISSEE 2026 ಅಂತ ಇದೆ ರೆಡ್ ಕಲರಲ್ಲಿ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಿ. ನಿಮ್ಮ ಅಪ್ಲಿಕೇಶನ್ ನಂಬರ್ ಯಾವಾಗ ನೀವು ಅಪ್ಲಿಕೇಶನ್ ಹಾಕ್ತಿರ್ತೀರಲ್ವ, ಫೈನಲ್ ಫಾರ್ಮ್ ಡೌನ್ಲೋಡ್ ಮಾಡಿರ್ತೀರ, ಅದರಲ್ಲಿ ಇರುತ್ತೆ. ಅದೇ ರೀತಿಯಾಗಿ ಈ ಅಪ್ಲಿಕೇಶನ್ ಹಾಕುವಾಗ ಒಂದು ಪಾಸ್ವರ್ಡನ್ನು ನೀವೇ ಕ್ರಿಯೇಟ್ ಮಾಡ್ಕೊಂಡಿರ್ತೀರ, ಅದನ್ನು ಸಹ ಎಂಟರ್ ಮಾಡಿ. ಹಾಗೆ ಇಲ್ಲಿ ಕಾಣ್ತಿರುವಂತಹ ಈ ಸೆಕ್ಯೂರಿಟಿ ಪಿನ್ನನ್ನು ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ನಿಮ್ಮ ಹಾಲ್ ಟಿಕೆಟ್ ಬರುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಒಂದು ವೇಳೆ ಇಲ್ಲಿರುವಂತಹ ನೀವು ಏನು ಪಾಸ್ವರ್ಡನ್ನು ಮರೆತಿದ್ರೆ ಏನು ಮಾಡಬೇಕಂತಂದರೆ ಇಲ್ಲಿರುವಂತಹ ಫಾರ್ಗಾಟ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಮತ್ತೊಮ್ಮೆ ಇಲ್ಲಿರುವಂತಹ ಈ ಫಾರ್ಗಾಟ್ ಪಾಸ್ವರ್ಡನ್ನು ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಕೇಳುತ್ತೆ ಏನಂತಂದರೆ ಯೂಸಿಂಗ್ ಸೆಕ್ಯೂರಿಟಿ ಕ್ವಶನ್ ಆ್ಯಂಡ್ ಇಟ್ಸ್ ಆನ್ಸರ್ ಯು ಚೋಸ್ ಡ್ಯೂರಿಂಗ್ ಫಾರ್ಮ್ ಫಿಲ್ಲಿಂಗ್ ಅಂತೇಳಿ. ನೀವು ಫಾರ್ಮ್ ಫಿಲ್ ಮಾಡುವಾಗ ಸೆಕ್ಯೂರಿಟಿ ಕ್ವಶನ್ ಕೊಟ್ಟಿರ್ತೀರ, ಅದು ನಿಮ್ಗೆ ನೆನಪಿದ್ರೆ ಅದನ್ನು ಯೂಸ್ ಮಾಡಿ. ಅಥವಾ ಈಗ ಈ ಸೆಕೆಂಡ್ ಆಪ್ಷನ್ ನೋಡಿ, ಯೂಸಿಂಗ್ ವೆರಿಫಿಕೇಷನ್ ಕೋಡ್ ಸೆಂಟ್ ವಿಯಾ ಟೆಕ್ಸ್ಟ್ ಮೆಸೇಜ್ ಆರ್ SMS ಟು ಯುವರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅಂತ ಇದೆ. ಈ ಒಂದು ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಓಕೆ, ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಮತ್ತೊಮ್ಮೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು. ನೀವು ಈ ಒಂದು ನಡುವೆ ಇರುವಂಥ ಆಪ್ಷನನ್ನೇ ಇವನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ತುಂಬ ಈಸಿ ಆಗುತ್ತೆ. ಸೊ ಹಾಗಾಗಿ ಈ ನಡುವೆ ಇರೋದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಏನು ಕೇಳುತ್ತೆ, ಮತ್ತು ನಿಮ್ಮ ಅಪ್ಲಿಕೇಶನ್ ನಂಬರ್ ಕೇಳುತ್ತೆ, ಹಾಗೆ ವಿದ್ಯಾರ್ಥಿಯ ಡೇಟು, ಮಂತ್, ಇಯರ್ ಕೇಳುತ್ತೆ. ಓಕೆ, ಆನಂತರ ಇಲ್ಲಿ ಕಾಣ್ತಿರುವಂತಹ ಕ್ಯಾಪ್ಚಾವನ್ನು ಇಲ್ಲಿ ಎಂಟರ್ ಮಾಡಿ ಆಮೇಲೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ಹೊಸ ಪಾಸ್ವರ್ಡನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಬೋದು. ಓಕೆ, ಸದ್ಯಕ್ಕೆ ಈಗ ಈ ಒಂದು OMR ಶೀಟ್ನಲ್ಲಿ ಅಂದರೆ OMR ಶೀಟನ್ನು ಹೇಗೆ ತುಂಬುವುದು ಅಂತ ನೋಡೋದಾದರೆ, ಓಕೆ, ಸೊ ಮೊದಲನೇದಾಗಿ ಈ ಮೊದಲನೇ ಪೇಜ್ಗೆ ಬಂದೆ ನಾನು. ಇಲ್ಲಿ ಏನಿದೆಪ್ಪ ಅಂತಂದರೆ ಹೌ ಟು ಫಿಲ್ OMR ಅಂತ ಇದೆ. ಓಕೆ, ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ಈ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಏನು ಫೈನಲ್ ಕಾಪಿ ಬಂದಿರುತ್ತೆ ಅದು ನಿಮ್ಮ ಕಡೆ ಇಲ್ಲ, ಕಳೆದಿದ್ರೆ ಅದನ್ನು ನೀವು ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ಮುಖಾಂತರ ಡೌನ್ಲೋಡ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಈ ಲಿಂಕನ್ನು ಒತ್ತಿ, ಹಾಗೆ ಮತ್ತೊಮ್ಮೆ ಈ ಕೆಂಪು ಅಕ್ಷರವು ಏನು ಕಾಣ್ತಿದ್ದಾವೆ ಅದನ್ನು ಕ್ಲಿಕ್ ಮಾಡಿ ಕೆಳಗಡೆ ಸ್ಕ್ರೋಲ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಇಲ್ಲಿರುವಂತಹ ಅಪ್ಲಿಕೇಶನ್ ನಂಬರು, ಪಾಸ್ವರ್ಡ್, ಓಕೆ, ಕ್ಯಾಪ್ಚಾ ಇದನ್ನೆಲ್ಲ ಎಂಟರ್ ಮಾಡಿ ಲಾಗಿನ್ ಮಾಡಿದರೆ ನೀವು ನಿಮ್ಮ ಫೈನಲ್ ಕಾಪಿಯನ್ನು ಅದನ್ನೂ ಸಹ ಡೌನ್ಲೋಡ್ ಮಾಡ್ಕೊಳ್ಬೋದು. ಸದ್ಯಕ್ಕೆ ಈ ಒಂದು OMR ಶೀಟ್ ಹೇಗೆ ಫಿಲ್ ಮಾಡೋದು ಅಂತ ನೋಡೋದಾದರೆ ಮತ್ತೊಮ್ಮೆ ಕ್ಯಾಂಡಿಡೇಟ್ ಆ್ಯಕ್ಟಿವಿಟಿಗೆ ಬರ್ತೀನಿ ನಾನು. ಬಂದು ಇಲ್ಲಿ
ಹೌ ಟು ಫಿಲ್ OMR ಅಂತ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಆನಂತರ ಇಲ್ಲಿ ಕಾಣ್ತಿರುವಂತೆ ಹೌ ಟು ಫಿಲ್ OMR ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿಯಾಗಿ ಹೌ ಟು ಫಿಲ್ OMR ಆನ್ಸರ್ ಶೀಟ್ ಅಂತ ಒಂದು ವಿಡಿಯೋ ಬರುತ್ತೆ. ಅದನ್ನೇ ನಾನು ಈಗ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ನೀವಿಲ್ಲಿ ನೋಡ್ಬೋದು, ಮೊದಲನೇದಾಗಿ ನಿಮ್ಮ ಹಾಲ್ ಟಿಕೆಟ್ ಬಂದಿದೆ, ನಡುವಿನದ್ದು OMR ಶೀಟ್ ಇದೆ, ಹಾಗೆ ಪೂರ್ತಿ ಬಲಗಡೆಯದ್ದು ನಿಮಗೆ ಟೆಸ್ಟ್ ಬುಕ್ಲೆಟ್ ಏನು ಕೊಡ್ತಾರೆ ನೋಡಿ, ಕ್ವಶನ್ ಪೇಪರ್ ಬುಕ್ಲೆಟ್ ಅದು. ಓಕೆ, ಸೊ ಇಲ್ಲಿ ಏನು ಹೇಳಿದಾರಪ್ಪ ಅಂತಂದರೆ ಏನೇನೆಲ್ಲ ಇದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ನಾನು ಇಲ್ಲಿ ಕಾಣ್ತಿರುವಂತಹ ರೋಲ್ ನಂಬರನ್ನು ಅದನ್ನು ಎಲ್ಲಿ ತುಂಬಬೇಕಪ್ಪ ಅಂತಂದರೆ ಇಲ್ಲಿ ತುಂಬಬೇಕು, ಇಲ್ಲಿ ಜಾಗ ಇದ್ದಲ್ಲಿ. ಓಕೆ, ಅದೇ ರೀತಿ ಇಲ್ಲಿರುವಂಥ ಅಪ್ಲಿಕೇಶನ್ ನಂಬರನ್ನು ಇಲ್ಲಿ ತುಂಬಬೇಕು. ಅದೇ ರೀತಿ ಇಲ್ಲಿ ನಿಮಗೇನು ಪ್ರಶ್ನೆ ಪತ್ರಿಕೆಯ ಬುಕ್ಲೆಟ್ ಕೊಟ್ಟಿರ್ತಾರೆ, ಅದ್ರ ಮೇಲೆ ಒಂದು ಕೋಡ್ ಇರುತ್ತೆ, ಆ ಟೆಸ್ಟ್ ಬುಕ್ಲೆಟ್ ನಂಬರನ್ನು ಇಲ್ಲಿ ತುಂಬಬೇಕಾಗುತ್ತೆ ನೀವು. ಓಕೆ, ಆ ನಂತರ ಇಲ್ಲೇನು ಏನು ಕೊಟ್ಟಿದ್ದಾರೆ ನೋಡಿ, ಟೆಸ್ಟ್ ಬುಕ್ಲೆಟ್ ಕೋಡ್ ಆನ್ ಟೆಸ್ಟ್ ಬುಕ್ಲೆಟ್ ಆ್ಯಂಡ್ OMR ಆನ್ಸರ್ ಶೀಟ್ ಮಸ್ಟ್ ಬಿ ಸೇಮ್ ಅಂತ ಇದೆ. ಅಂದರೆ ನಿಮ್ಮ ಪ್ರಶ್ನೆ ಪತ್ರಿಕೆ ಏನು ಕೊಟ್ಟಿರ್ತಾರೆ ನೋಡಿ, ಅದರ ಮೇಲೆ ಒಂದು ಟೆಸ್ಟ್ ಬುಕ್ಲೆಟ್ ಕೋಡ್ ಅಂತ ಇರುತ್ತೆ. ಸೊ ಇಲ್ಲಿ M ಅಂತ ಇದೆ ಅಲ್ವಾ, ಅದೇ ರೀತಿ ಇದೇ M ಅಂತ ಇರೋದು ನಿಮ್ಮ OMR ಶೀಟ್ ಮೇಲೇನೂ ಇರಬೇಕು. ಓಕೆ, ಒಂದು ವೇಳೆ ನಿಮ್ಮ ಪ್ರಶ್ನೆ ಪತ್ರಿಕೆ ಬುಕ್ಲೆಟ್ ಕೋಡ್ ಮೇಲೆ A ಅಂತ ಇದ್ದರೆ ಇಲ್ಲಿಯೂ ಸಹ A ಅಂತ ಇರಬೇಕು. ಓಕೆ, ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೂ ಬೇರೆ ಬೇರೆ ಕೋಡ್ ಇರುವಂತಹ ಪ್ರಶ್ನೆ ಪತ್ರಿಕೆಯ ಬುಕ್ಲೆಟ್ಗಳನ್ನ ಕೊಟ್ಟಿರ್ತಾರೆ. ಹೀಗೆ ಯಾಕೆ ಬೇರೆ ಬೇರೆ ಕೋಡ್ಗಳು ಇರ್ತಾವಪ್ಪ ಅಂತಂದರೆ ಪ್ರಶ್ನೆಗಳು ಹಿಂದೆ ಮುಂದಾಗಿರುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಈ M ಕೋಡ್ ಏನಿರುತ್ತೆ ನೋಡಿ, ಆ ವಿದ್ಯಾರ್ಥಿಗೆ ಒಂದು ಪ್ರಶ್ನೆ ಮೊದಲನೇ ಪ್ರಶ್ನೆ ಬಂದಿದೆ ಅಂತ ತಿಳ್ಕೊಳ್ರಿ, ಅದೇ ಒಂದು A ಟೆಸ್ಟ್ ಬುಕ್ಲೆಟ್ ಕೋಡ್ ಇರುವಂತಹ ವಿದ್ಯಾರ್ಥಿಗೆ ನಿಮಗೆ 1ನೇ ಪ್ರಶ್ನೆ ಬಂದಿರೋದು ಅವನಿಗೆ 10ನೇ ಪ್ರಶ್ನೆ ಬಂದಿರ್ಬೋದು. ಅದೇ ರೀತಿ B ಟೆಸ್ಟ್ ಬುಕ್ಲೆಟ್ ಕೋಡ್ ಇದ್ದವನಿಗೆ ಅದು 5ನೇ ಪ್ರಶ್ನೆ ಬಂದಿರ್ಬೋದು. ಓಕೆ, ಸೊ ವಿದ್ಯಾರ್ಥಿಗಳು ಕಾಪಿ ಮಾಡಬಾರ್ದು ಅಂತ ಪ್ರಶ್ನೆಗಳನ್ನ ಹಿಂದೆ ಮುಂದಾಗಿ ಕೊಟ್ಟಿರ್ತಾರೆ. ಓಕೆ, ಸೊ ಹಾಗಾಗಿ ನೀವು ಏನು ಮಾಡಬೇಕು, ನಿಮಗೆ ಯಾವುದು ಪ್ರಶ್ನೆ ಪತ್ರಿಕೆ ಕೊಟ್ಟಿರ್ತಾರೆ ನೋಡ್ರಿ, ಅಲ್ಲಿ M ಅಂತ ಇದ್ದರೆ ಅದೇ ಸೇಮ್ ನಿಮಗೆ ಏನು OMRನಲ್ಲಿ M ಅಂತಲೇ ಇರಬೇಕು. ಅಥವಾ ಈ ಟೆಕ್ಸ್ಟ್ ಬುಕ್ಲೆಟಲ್ಲಿ C ಅಂತ ಇದ್ದರೆ ಇಲ್ಲಿಯೂ ಸಹ C ಅಂತ ಇರಬೇಕು. ಓಕೆ, ಸೊ ಈಗ ಇದನ್ನು ನಾವು ಯಾವ ರೀತಿ ಫಿಲ್ ಮಾಡೋದಂತ ನೋಡೋಣ. ಮೊದಲಿಗೆ ಈ ಒಂದು ಅಪ್ಲಿಕೇಶನ್ ನಂಬರ್ ಹೇಗೆ ಫಿಲ್ ಮಾಡೋದಂತ ನೋಡೋಣ. ಓಕೆ, ಸೊ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಮೊದಲಿಗೆ ರೋಲ್ ನಂಬರ್. ಓಕೆ, ನಿಮ್ಮ ಒಂದು ವೇಳೆ ನಿಮ್ಮ ರೋಲ್ ನಂಬರು 25232531 ಅಂತ ಇದ್ದರೆ ಫಾರ್ ಎಕ್ಸಾಂಪಲ್, ಅದನ್ನು ನೀವು ನಿಮ್ಮ OMRನಲ್ಲಿ ರೋಲ್ ನಂಬರ್ ಅಂತ ಏನಿರುತ್ತೆ ಅದನ್ನು ಮೊದಲಿಗೆ ಈ ಒಂದು ಬಾಕ್ಸ್ಗಳಲ್ಲಿ ನೀಟಾಗಿ ತುಂಬಬೇಕು. ಓಕೆ, ಮೊದಲನೇದಾಗಿ ಈ ಒಂದು ರೋಲ್ ನಂಬರ್ ಆಗಿರ್ಬೋದು, ಟೆಕ್ಸ್ಟ್ ಬುಕ್ಲೆಟ್ ನಂಬರ್ ಆಗಿರ್ಬೋದು, ಇದನ್ನೆಲ್ಲ ನಿಮಗೆ ಏನು ಟೀಚರ್ಸ್ ಬಂದಿರ್ತಾರೆ ನೋಡಿ, ಎಕ್ಸಾಮಿನರ್ಸು ಎಕ್ಸಾಮ್ನಲ್ಲಿ ಅವರೇ ತುಂಬ್ತಾರೆ. ಓಕೆ, ಅವರು ತುಂಬಿದ್ರೂ ಸಹ ಅವರು ಕರೆಕ್ಟಾಗಿ ತುಂಬಿದಾರೋ ಇಲ್ವೋ ನಿಮಗೂ ಕನ್ಫರ್ಮ್ ಆಗಬೇಕಲ್ವಾ, ನೀವು ಒಂದು ಸಲ ಚೆಕ್ ಮಾಡ್ಕೊಳ್ಬೇಕಲ್ವಾ. ಹಾಗಾಗಿ ಈ ಒಂದು ವಿಡಿಯೋನ ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ನೋಡ್ಬೋದು, ಮೊದಲಿಗೆ ಏನಿದೆ ಇಲ್ಲಿ 2 ಅಂತ ಇತ್ತು, ಅದಕ್ಕೆ 2ನೇದನ್ನು ಅವರು ಶೇಡ್ ಮಾಡಿದ್ದಾರೆ. ಹಾಗೆ 2ನೇದು 5 ಅಂತ ಇತ್ತಲ್ವ, ಹಾಗೆ 5ನೇದನ್ನು ಶೇಡ್ ಮಾಡಿದ್ದಾರೆ. ಹಾಗೆ 2 ಅಂತ ಇತ್ತು, ಅದರ ಕೆಳಗಡೆ 2, 3 ಅಂತ ಇದೆ 3ನೇದು, 2 ಅಂತ ಇದೆ 2ನೇದು, 5 ಅಂತ ಇದೆ 5ನೇದು. ಓಕೆ, ಈ ರೀತಿಯಾಗಿ ಅದರ ಕೆಳಗಡೆ ಇರುವಂತಹ ರೌಂಡನ್ನು ನೀವು ಶೇಡ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಇದಾದ ನಂತರ ಈಗ ನಿಮ್ಮದು ರೋಲ್ ನಂಬರನ್ನು ಹೇಗೆ ಫಿಲ್ ಮಾಡೋದಂತ ಆಯಿತು. ಆಮೇಲೆ ನಿಮ್ಮ ಬುಕ್ಲೆಟ್ ನಂಬರು, ಓಕೆ, ಟೆಕ್ಸ್ಟ್ ಬುಕ್ಲೆಟ್ ನಂಬರು 2752 ಅಂತ ಇದ್ದರೆ ಅದನ್ನು ಹೇಗೆ ಫಿಲ್ ಮಾಡೋದು ಅಂತ ನೋಡೋದಾದರೆ ಮೊದಲಿಗೆ ಈ ರೀತಿ ಬರಿಬೇಕು. ಬರೆದ ಮೇಲೆ ಈ 2ನೇದಕ್ಕೆ 2ನೇದನ್ನು ಶೇಡ್ ಮಾಡಿ, ಆಮೇಲೆ 7ನೇದಕ್ಕೆ 7ನೇದನ್ನು ಶೇಡ್ ಮಾಡಿ, 5ನೇದಕ್ಕೆ 5ನೇದನ್ನು ಶೇಡ್ ಮಾಡಿ, 2ನೇದಕ್ಕೆ 2ನೇದನ್ನು ಶೇಡ್ ಮಾಡಿ, ಹಾಗೆ 5 ಮತ್ತು 6 ಈ ರೀತಿಯಾಗಿ ಶೇಡ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಆನಂತರ ಏನಿದೆಪ್ಪ ಅಂತಂದರೆ ನಿಮ್ಮದು ಹೇಗೆ ನೀವು ನಿಮ್ಗೆ ಇದೆಲ್ಲ ಆಯ್ತಲ್ವ, OMR ಶೀಟ್ ತುಂಬೋದಾಯಿತು. ಈಗ ಆನ್ಸರ್ಗಳನ್ನು ಹೇಗೆ ತುಂಬೋದು ಅಂತ ನೋಡೋಣ. ಫಾರ್ ಎಕ್ಸಾಂಪಲ್, ಪ್ರಶ್ನೆ 1ಕ್ಕೆ ನಿಮ್ಮ ಉತ್ತರ ಆಪ್ಷನ್ ನಂಬರ್ 2 ಆಗಿದ್ದರೆ ಅದನ್ನು ಹೇಗೆ ಫಿಲ್ ಮಾಡೋದಂತ ನೋಡಿ ಇಲ್ಲಿ. ಓಕೆ, ಪ್ರಶ್ನೆ 1ಕ್ಕೆ ಆಪ್ಷನ್ ನಂಬರ್ 2, ಇದು ನಿಮ್ಮದು ಮೊದಲನೇ ಪ್ರಶ್ನೆ ಆಗಿತ್ತು, ಅದಕ್ಕೆ ಆಪ್ಷನ್ ನಂಬರ್ 2 ಇದೆ, ಅದರ ಮುಂದೆನೇ ಆಪ್ಷನ್ ನಂಬರ್ 2 ನೀವು ಫಿಲ್ ಮಾಡಬೇಕು. ಓಕೆ, ಒಂದು ವೇಳೆ ಇದಕ್ಕೂ ಒಂದು ಸ್ವಲ್ಪ ಈ ರೀತಿ ಮಾರ್ಕ್ ಮಾಡಿ. ಓಕೆ, ಆಮೇಲೆ ಇದಕ್ಕೊಂದು ಸ್ವಲ್ಪ ಈ ರೀತಿ ಮಾಡಿ, ಆಮೇಲೆ ಇದೊಂದೇ ಪೂರ್ತಿ ಮಾಡಿದ್ರೆ ರಾಂಗ್. ಅದು ಯಾವುದಾದ್ರೂ ಒಂದು ರೌಂಡ್ಗೆ ಮಾತ್ರ ನೀವು ಏನು ಮಾಡಬೇಕು, ಸರಿಯಾಗಿ ಮಾರ್ಕ್ ಮಾಡಬೇಕು. ಓಕೆ,
ಆಮೇಲೆ ಈ ರೀತಿಯಾಗೂ ಮಾಡುವಂತಿಲ್ಲ, ಒಂದಕ್ಕೆ ಈ ರೀತಿಯಾಗಿ ರೌಂಡ್ ಹಾಕಿ ಆಮೇಲೆ ಅಯ್ಯೋ ಮೂರನೇದು ಸರಿ ಅನಿಸ್ತು ನನಗೆ ಅಂತೇಳಿ ಆಮೇಲೆ ಈ ರೀತಿ ಮಾಡಿ, ಓಕೆ. ಆಮೇಲೆ ಮೂರನೇದು ತಪ್ಪಣಿಸಿ ಅದಕ್ಕೆ ವೈಟ್ನರ್ ಹಚ್ಚೋದಾಗಲಿ, ರಬ್ಬರ್ ತೊಗೊಂಡು ಅಗ್ಸೋದಾಗಲಿ, ಓಕೆ, ಎರೇಸರ್ ತೊಗೊಂಡು ಅಗ್ಸೋದಾಗಲಿ ಹಾಗೇನೂ ಮಾಡೋಗಿಲ್ಲ, ಓಕೆ. ಸೊ ಯಾವುದು ಕರೆಕ್ಟ್ ಆನ್ಸರ್ ಆಗುತ್ತೆ ಅದಕ್ಕೆ ಏನು ಮಾಡಿರಿ, ಫಾರ್ ಎಕ್ಸಾಂಪಲ್ ನಿಮಗೀಗ ಮೂರನೇದು ಸರಿ ಅನಿಸಿದೆ ಅಂದ್ಕೊಳ್ರಿ, ಓಕೆ. ಅದಕ್ಕೆ ಮೊದಲಿಗೆ ಈ ರೀತಿ ಒಂದು ಸರ್ಕಲ್ ಹಾಕಿದ ಮೇಲೆ ಈ ರೀತಿ ಅದನ್ನ ಶೇಡ್ ಮಾಡ್ತಾ ಬಂದುಬಿಡಿ, ಓಕೆ. ಈ ರೀತಿ ಶೇಡ್ ಮಾಡಿದರೆ ನಿಮ್ಮದು OMR ಶೀಟ್ನೂ ಹಾಳಾಗಲ್ಲ, ಕರೆಕ್ಟಾಗಿ ಶೇಡ್ ಆಗುತ್ತೆ. ಆದರೆ ಕೆಲವೊಬ್ಬ ವಿದ್ಯಾರ್ಥಿಗಳು ಹೇಗೆ ಮಾಡ್ತಾರೆ ಗೊತ್ತಾ, ಮೊದಲಿಗೆ ಈ ರೀತಿ ನಡುವಿನಿಂದ ತುಂಬ್ಕೊಂತ ಬರ್ತಾರೆ, ಅದೇನಾಗುತ್ತೆ ಒಂದು ಹಳ್ಳ ಅಥವಾ ಒಂದು ತಗ್ಗು ಬೀಳುತ್ತೆ OMR ಶೀಟ್ನಲ್ಲಿ. ಹಾಗೆ ಮಾಡಬೇಡಿ, ಓಕೆ. ಬದಲಿಗೆ ಈ ರೀತಿ ಒಂದು ರೌಂಡ್ ಹಾಕಿ, ಓಕೆ, ಈ ರೀತಿ ಒಂದು ಮೊದಲಿಗೆ ಈ ರೀತಿ ಸರ್ಕಲ್ ಹಾಕಿ ಆಮೇಲೆ ಈ ರೀತಿ ಅದನ್ನು ತುಂಬ್ತಾ ಬಂದುಬಿಡಿ, ಫಿನಿಶ್ಡ್, ಇಷ್ಟೇ ಸಾಕು, ಓಕೆ. ಅದ್ರ ಬದಲಿಗೆ ಈ ರೀತಿ ಮಾಡಲಿಕ್ಕೆ ಹೋಗಬೇಡಿ. ಹೇಗೆ ಅಂತಂದರೆ ಮೊದಲಿಗೆ ಈ ರೀತಿ ಹಿಂಗೆ ನಡುವಿನಿಂದ ಮಾಡಬೇಡಿ, ಹೌದಾ, ಅರ್ಥ ಆಯ್ತಲ್ವ ನಾನು ಹೇಳಿದ್ದು, ಓಕೆ. ಆನಂತರ ಮತ್ತೆ ಮುಂದೇನಿದೆ ನೋಡೋಣ ಈ ವಿಡಿಯೋದಲ್ಲಿ. ಆಮೇಲೆ ಏನು ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದಾರೆ ನೋಡಿ, ದ ಕ್ಯಾಂಡಿಡೇಟ್ ಶುಡ್ ಚೆಕ್ ಕೇರ್ಫುಲಿ ದಟ್ ದ ಟೆಸ್ಟ್ ಬುಕ್ಲೆಟ್ ಕೋಡ್ ಪ್ರಿಂಟೆಡ್ ಆನ್ ದ OMR ಶೀಟ್ ಆರ್ ಆನ್ಸರ್ ಶೀಟ್ ಈ ಸೇಮ್ ಆಸ್ ದಿ ಪ್ರಿಂಟೆಡ್ ಆನ್ ಟೆಸ್ಟ್ ಬುಕ್ಲೆಟ್ ಅಂತ ಹೇಳಿದ್ದಾರೆ, ಓಕೆ. ಆವಾಗಲೇ ಹೇಳಿದ್ನಲ್ಲ, ನಿಮ್ಮ OMR ಶೀಟ್ ಮೇಲೆ ಯಾವ ಟೆಸ್ಟ್ ಬುಕ್ಲೆಟ್ ಕೋಡ್ ಇರುತ್ತೋ ಅದೇ ರೀತಿ ನಿಮ್ಮದು ಟೆಸ್ಟ್ ಬುಕ್ಲೆಟ್ ಕೋಡ್ ಮೇಲೂ ಅದೇ ಇರಬೇಕು, ಓಕೆ. ಎಮ್ ಅಂತ ಇದ್ದರೆ OMR ಶೀಟ್ ಮೇಲೂ ಎಮ್ ಇರಬೇಕು, ಎ ಅಂತ OMR ಶೀಟ್ ಮೇಲಿದ್ದರೆ ನಿಮ್ಮದು ಏನು ಪ್ರಶ್ನೆ ಪತ್ರಿಕೆ ಬುಕ್ಲೆಟ್ ಕೊಡ್ತಾರೆ ಅದ್ರ ಮೇಲೂ ಎ ಅಂತ ಇರಬೇಕು, ಓಕೆ. ಇನ್ ಕೇಸ್ ಆಫ್ ಡಿಸ್ಕ್ರಿಪೆನ್ಸಿ ದ ಕ್ಯಾಂಡಿಡೇಟ್ ಶುಡ್ ಇಮಿಡಿಯೇಟ್ಲಿ ರಿಪೋರ್ಟ್ ದ ಮ್ಯಾಟರ್ ಟು ದ ಇನ್ವಿಜಿಲೇಟರ್ ಫಾರ್ ರಿಪ್ಲೇಸ್ಮೆಂಟ್ ಆಫ್ ಬೋತ್ ದಿ ಟೆಸ್ಟ್ ಬುಕ್ಲೆಟ್ ಆ್ಯಂಡ್ OMR ಶೀಟ್ ಆನ್ಸರ್ ಶೀಟ್ ಅಂತ ಹೇಳಿದ್ದಾರೆ. ಒಂದು ವೇಳೆ ಬೇರೆ ಬೇರೆ ಇದ್ದಲ್ಲಿ ನೀವೇನು ಮಾಡಬೇಕು, ಅದನ್ನು ನಿಮ್ಮ ಇನ್ವಿಜಿಲೇಟರ್ಗೆ ತೋರಿಸ್ಬೇಕು, ಆಮೇಲೆ ಬೇರೆದನ್ನು ತೆಗೆದುಕೊಳ್ಬೇಕು, ಓಕೆ. ಇಲ್ಲಿ ಹೇಳಿದೆ ನೋಡಿ, ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಟೆಕ್ಸ್ಟ್ ಬುಕ್ಲೆಟ್ ಮೇಲೆ ಇಲ್ಲಿ ಎಮ್ ಅಂತ ಇದ್ದರೆ, ಫಾರ್ ಎಕ್ಸಾಂಪಲ್ ಎಮ್ ಅಂತ ಇದ್ದರೆ ನಿಮ್ಮ OMR ಶೀಟ್ ಮೇಲೂ ಎಮ್ ಅಂತಾನೇ ಇರಬೇಕು. ಒಂದು ವೇಳೆ ಎ ಅಂತ ಇದ್ದರೆ ಇಲ್ಲಿಯೂ ಸಹ ಎ ಇರಬೇಕು, ಒಂದು ವೇಳೆ ಬಿ ಇದ್ದರೆ ಇಲ್ಲಿಯೂ ಸಹ ಬಿ ಇರಬೇಕು, ಓಕೆ. ಸೊ ಇದಿಷ್ಟು ಏನಾಯಿತು, ಹೇಗೆ ಈ ಒಂದು OMR ಶೀಟನ್ನು ತುಂಬುವುದು ಮತ್ತು ಈ ಒಂದು ಹಾಲ್ ಟಿಕೆಟನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಆಯಿತು. ಸೊ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆ. ಆಮೇಲೆ ಇನ್ನೊಂದು ವಿಷಯ, ನೀವು ಈ ಒಂದು ಆದರ್ಶ ವಿದ್ಯಾಲಯ ಎಕ್ಸಾಮ್ ಆಗಿರ್ಬೋದು, ಮೊರಾರ್ಜಿ ದೇಸಾಯಿ ಎಕ್ಸಾಮ್ ಆಗಿರ್ಬೋದು, ಇದನ್ನು ಬರೀತಿದ್ರೆ ನಿಮಗೆ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರ್ಗೆ ಸಂಪರ್ಕ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ಆದರ್ಶ ವಿದ್ಯಾಲಯದ 2011ರಿಂದ 2025ರವರೆಗಿನ ಪ್ರಶ್ನೆ ಪತ್ರಿಕೆಗಳನ್ನು, ಅದು ಹೇಗೆ ಕೀ ಉತ್ತರಗಳು ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ PDF ಮೂಲಕ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ. ಆದರೆ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಫ್ರೀ ಇರುವುದಿಲ್ಲ. ನೀವು ನಮಗೆ ನಾವು ಹೇಳಿದಂಥ ಅಂದರೆ ನಿಗದಿಪಡಿಸಿರುವಂತಹ ಫೀಸನ್ನು ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಿದರೆ ನಿಮಗೆ PDF ಮೂಲಕ ವಾಟ್ಸಪ್ ಮುಖಾಂತರ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೇವೆ, ಓಕೆ. ಸೊ ಕೇವಲ ಆದರ್ಶ ವಿದ್ಯಾಲಯ ಮಾತ್ರ ಅಲ್ಲ, ಈ ಒಂದು ಮೊರಾರ್ಜಿ ದೇಸಾಯಿ ಪ್ರಶ್ನೆ ಪತ್ರಿಕೆಗಳು ಸಹ ಇವೆ. ನಿಮಗೆ ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಹಾಗೆ ಯಾರೆಲ್ಲ ಈ ಒಂದು ಸೈನಿಕ ಶಾಲೆಯ ಪ್ರವೇಶ ಪರೀಕ್ಷೆಯನ್ನು ಬರೀತಿದ್ದೀರಾ, ನಿಮಗೆಲ್ಲ ಆಲ್ ದ ಬೆಸ್ಟ್, ಚೆನ್ನಾಗಿ ಬರೆಯಿರಿ, ಒಳ್ಳೆಯದಾಗಲಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.